ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗಜಾನನಂ ಭೂತಗಣಾಧಿಸೇವಿತಂ ಕವಿತ್ತಜಂಬೂಫಲತಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಪಾದಪಂಕಜಂ. ಎಲ್ಲರಿಗೂ ಕೂಡ ಗೌರಿ ಮತ್ತು ಗಣಪತಿ ಹಬ್ಬದ ಶುಭಾಶಯಗಳು. ನಮಗೆ ಇವತ್ತು ಮತ್ತು ನಾಳೆ ಇವತ್ತು ಗೌರಿ ಹಬ್ಬದ ಒಂದು ಆಚರಣೆ ಕೂಡ ಎಲ್ಲರೂ ಕೂಡ ಇವತ್ತು ನಡೆಸಿದ್ದಾರೆ. ನಾಳೆ ಮಹಾಗಣಪತಿಯ ಆಚರಣೆ. ಹಾಗಾಗಿ ಈ ಮಹಾಗಣಪತಿಯ ಆಚರಣೆ ನಮಗೆ ವಿಶೇಷವಾಗಿ ಇಡೀ ವರ್ಷದಲ್ಲಿ ಒಂದು ಅಬ್ಬರದ ಒಂದು ಹಬ್ಬ ಇದು ಆಗಿರುತ್ತೆ. ಯಾಕೆ ಅಂತಂದರೆ ಎಲ್ಲದಕ್ಕೂ ಕೂಡ ಪ್ರಥಮವಾಗಿ ಪೂಜೆ ಮಾಡುವಂಥದ್ದು ನಮ್ಮ ಮಹಾಗಣಪತಿಯನ್ನು. ಕಾರಣ ಏನಂದರೆ ವಿಘ್ನಹರ್ತ ವಿಘ್ನಕರ್ತ ಅಂತ. ವಿಘ್ನವನ್ನು ಅವನೇ ಪರಿಹರಿಸ್ತಾನೆ, ವಿಘ್ನವನ್ನು ಕೂಡ ಅವನೇ ಕೊಡ್ತಾನೆ. ಹಾಗಾಗಿ ಆ ಗಣಪತಿಯನ್ನು ಆರಾಧನೆಯನ್ನು ಮಾಡುವುದರ ಮೂಲಕವಾಗಿ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ವಿಘ್ನಗಳು ಕೂಡ ಪರಿಹಾರವಾಗಿ ನಮಗೆ ಮಹಾಗಣಪತಿಯ ಪರಿಪೂರ್ಣ ಆಶೀರ್ವಾದ ನಮಗೆ ಆಗತ್ತೆ. ಹಾಗಾಗಿ ಈ ಮಹಾಗಣಪತಿಯ ಒಂದು ಆರಾಧನೆಯನ್ನು ಯಾವ ರೀತಿ ಮಾಡಬೇಕು ಅಂತ ನಮಗೆ ಶಾಸ್ತ್ರದಲ್ಲಿ ಹೇಳ್ತಾರೆ. ಮಹಾಗಣಪತಿಯು ವಿಶೇಷವಾಗಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ದಿನದಂದು ಆ ಒಂದು ವಿನಾಯಕ ಚತುರ್ಥಿ ಅಂತ ಹೇಳ್ತೀವಿ. ಆ ಒಂದು ಮಹಾಗಣಪತಿಯನ್ನು ಹೊತ್ತು ಆರಾಧನೆಯನ್ನು ಮಾಡಬೇಕು. ಮಣ್ಣಿನ ಪ್ರತಿಮೆಯನ್ನು ಇಟ್ಟು ಆ ಮಣ್ಣಿನ ಪ್ರತಿಮೆಯಲ್ಲಿ ಅಕ್ಕಿಯ ಒಂದು ತಟ್ಟೆಯಲ್ಲಿ ಮಣ್ಣಿನ ಪ್ರತಿಮೆಯನ್ನು ಇಟ್ಟು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಧ್ಯಾನ ಆವಾಹನಾದಿ ಕಲ್ಪೋಕ್ತ ಷೋಡಶೋಪಚಾರ ಪೂಜಾ ಅಂತ. ಅಂದರೆ ನಮಗೆ 16 ಪೂಜೆಗಳು ಹೇಳ್ತಾರೆ. ನಮಗೆ ಷೋಡಶೋಪಚಾರ ಪೂಜೆ ಅಂದರೆ 16 ಪೂಜೆಗಳು. ಅಂತಹ 16 ಪೂಜೆಗಳನ್ನು ಆ ಮಹಾಗಣಪತಿಗೆ ಸಲ್ಲಿಸಿ ಅದರಲ್ಲಿ ವಿಶೇಷವಾಗಿ ನಮಗೆ ಪತ್ರ ಪೂಜೆ, ಅದೇ ರೀತಿ ಪುಷ್ಪ ಪೂಜೆ, ಅದೇ ರೀತಿ ಕೂಡ 21 ಗರಿಕೆಯ ಪೂಜೆಗಳನ್ನು ಕೂಡ ನಾವು ಅದಕ್ಕೆ ಮಾಡಿಕೊಂಡು ಪೂರ್ಣ ಫಲವನ್ನು ಕೂಡ ಇಟ್ಟು ಆ ಮಹಾಗಣಪತಿಗೆ ಇಷ್ಟವಾದಕ್ಕಂತಹ ಕಡುಬು ಮತ್ತು ಪಂಚಫಲಗಳನ್ನು ನೈವೇದ್ಯವನ್ನು ಮಾಡಿಕೊಂಡು ಮತ್ತು ಧೂಪ ದೀಪ ಮತ್ತು ಮಹಾಮಂಗಳಾರತಿಯನ್ನು ಮಾಡಿ ವಿಶೇಷವಾಗಿ ಮಹಾಗಣಪತಿಯನ್ನು ಆರಾಧನೆಯನ್ನು ಮಾಡೋದ್ರ ಮೂಲಕವಾಗಿ ನಮಗೆ ಎಲ್ಲ ಬರತಕ್ಕಂತಹ ಎಲ್ಲ ದೋಷಗಳು ಕೂಡ ಪರಿಹಾರವಾಗುತ್ತೆ. ಕಾರ್ಯಮ್ಮೆ ಸಿದ್ಧಿಮಾಯ ಅಂತೂ ಪ್ರಸನ್ನೇ ತ್ವಯಿಧಾತಾರಿ ವಿಘ್ನಾನಿ ನಾಶಮಾಯ ಅಂತೂ ಸರ್ವಾಣಿ ಕನನಾಯಕ ಅಂಥೇಳಿ ನಮಗೆ ಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗಾಗಿ ಈ ಒಂದು ಮಹಾಗಣಪತಿ ಆರಾಧನೆಯನ್ನು ಮಾಡೋದ್ರಿಂದ ಎಲ್ಲ ಕಾರ್ಯಗಳು ಕೂಡ ನಮಗೆ ಆ ಒಂದು ಸಕ್ಸಸ್ ಆಗಿ, ಅಂದರೆ ಅದರಲ್ಲಿ ನಮಗೆ ವಿಜಯ ಉಂಟಾಗಿ ಆ ವಿಘ್ನಗಳೆಲ್ಲ ಕೂಡ ಪರಿಹಾರ ಮಾಡ್ತಾನೆ. ಹಾಗಾಗಿ ಎಲ್ಲರೂ ಕೂಡ ಆ ಮಹಾಗಣಪತಿ ಆರಾಧನೆಯನ್ನು ವಿಶೇಷವಾಗಿ ಮಾಡಿ ಆ ಮಹಾಗಣಪತಿಯ ಪರಿಪೂರ್ಣ ಆಶೀರ್ವಾದಕ್ಕೆ ಎಲ್ಲರೂ ಕೂಡ ಪಾತ್ರರಾಗುವಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.